ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಎಕ್ಕದ ಹೂವಿನಿಂದ ಮಾಲೆ ರೆಡಿ ಮಾಡಿದ್ದೇನೆ. ನಮ್ಮ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಉಂಟು. ಅದರಲ್ಲಿ ಬಿಳಿ ಎಕ್ಕದ ಹೂವು ತುಂಬ ಇತ್ತು. ಬಿಳಿ ಎಕ್ಕ ಶಿವನಿಗೆ ಮತ್ತು ಗಣಪತಿಗೆ ಮತ್ತು ಆಂಜನೇಯನಿಗೆ ಭಾರಿ ಪ್ರೀತಿ. ಪೂಜೆ ಮಾಡುವಾಗ ಅದನ್ನು ದೇವರಿಗೆ ಅರ್ಪಿಸಬೇಕಂತೆ. ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಅಂತ ಹೇಳ್ತಾರೆ. ಹೂವಿನ ಸುತ್ತಲೂ ಇರುವ ಎಸಳನ್ನೆಲ್ಲ ತೆಗಿಬೇಕು ಹೀಗೆ. ಆಮೇಲೆ ತೆಗೆದು ಅದರ ಮಧ್ಯದಲ್ಲಿರುವ ಹೂವಿನ ಭಾಗ ಮಾತ್ರ ತೆಗೆದಿಟ್ಟುಕೊಳ್ಬೇಕು. ಎಲ್ಲ ಹೂವನ್ನು ಹಾಗೆಯೇ ತೆಗೆದಿಟ್ಟುಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಕೆಲಸ ಮಾತ್ರ ಜಾಸ್ತಿ ಇರ್ತದೆ. ಇದನ್ನೆಲ್ಲ ಹೀಗೆ ಮಾಡಿಟ್ಟುಕೊಳ್ಬೇಕಲ್ಲ. ಅದರ ಹೂವು ಕೀಳುವಾಗ ಮಾತ್ರ ತುಂಬ ಜಾಗ್ರತೆ ಮಾಡಬೇಕು. ಅದರಲ್ಲಿ ಹಾಲು ಬರ್ತದೆ, ಅದು ಕಣ್ಣಿಗೆ ರಟ್ಟಬಾರ್ದು ಅಂತ ಹೇಳ್ತಾ ಇದ್ರು. ಒಂದು ಸೂಜಿ ತಗೊಂಡು ಅದಕ್ಕೆ 2 ಎಳೆ ದಾರ ಅಂತ ಹಾಕಬೇಕು. ಮತ್ತು ಆ ದಾರ ಹಾಕಿ ಅದಕ್ಕೆ ಒಂದೊಂದೇ ಹೂವನ್ನು ಆ ಸೂಜಿ ಮುಖಾಂತರ ಪೋಣಿಸಬೇಕು. ಎಲ್ಲ ನಾವು ತೆಗೆದಿಟ್ಟ ಹೂವನ್ನು ಹಾಗೆ ಪೋಣಿಸ್ತಾ ಬರಬೇಕು. ಆಗ ಹಾರ ರೆಡಿ ಆಗ್ತದೆ. ಮತ್ತು ಇದು ಎಕ್ಕದ ಗಿಡವನ್ನು ನಮ್ಮ ಮನೆಯ ಆವರಣದಲ್ಲಿ ಬೆಳೆಸುವುದರಿಂದ ನಮ್ಮ ಮನೆಯ ವಾಸ್ತು ದೋಷ ಇದ್ದರೆ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗ್ತದೆ ಅಂತ ಹೇಳ್ತಾರೆ. ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಔಷಧೀಯ ಗುಣ ಕೂಡ ಇದೆ. ಇದರ ಹಾಲು ನಮ್ಮ ಕಣ್ಣಿಗೆ ರಟ್ಟಬಾರ್ದು ಅಂತ ಹೇಳ್ತಾರೆ. ಆದರೆ ಅದರ ಹಾಲು ನಮ್ಮ ಕೈಯಲ್ಲಿ ಉಗುರು ಸುತ್ತಾಗ್ತದಲ್ಲ ಬೆರಳಿಗೆ, ಆ ಉಗುರು ಸುತ್ತ ಆದ ಜಾಗಕ್ಕೆ ಹಚ್ಚಿದರೆ 1-2 ದಿವಸ ಹಚ್ಚಿದರೆ ಆ ಉಗುರು ಸುತ್ತು ಕಡಿಮೆ ಆಗ್ತದೆ. ಮತ್ತು ಅದರ ಎಕ್ಕದ ಎಲೆಯನ್ನು ಇದು ನೋವಿನ ಶಮನಕ್ಕೆ ಕೂಡ ಉಪಯೋಗ ಮಾಡ್ತಾರೆ. ಅದರ ಎಕ್ಕದ ಎಲೆಯನ್ನು ಸ್ವಲ್ಪ ಇದರಲ್ಲಿ ಹೆಂಚಲ್ಲಿ ಬಿಸಿ ಮಾಡಿಕೊಂಡು ನೋವಿರುವ ಭಾಗಕ್ಕೆ ಇಟ್ಟು ಇದು ಬಟ್ಟೆ ತಗೊಂಡು ಅದನ್ನು ಕಟ್ಟಬೇಕು. ಅದು ಮತ್ತೆ 1-2-3 ಸಲ ಮಾಡಿದರೆ ಮತ್ತೆ ಅದು ನೋವು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಎಕ್ಕದ ಗಿಡವನ್ನು ಪೂಜೆ ಕೂಡ ಮಾಡ್ತಾರೆ. ಮತ್ತು ಇದು ಎಕ್ಕದ ಗಿಡವನ್ನು ರಾತ್ರಿ ಹೊತ್ತಲ್ಲಿ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಹೂವು ಕೀಳಬಾರ್ದು, ಅದರ ಎಲೆ ಕೂಡ ಕೀಳಬಾರ್ದು ಅಂತ ಹೇಳ್ತಾರೆ. ಈ ಎಕ್ಕದಲ್ಲಿ 2 ಬಗೆ ಉಂಟು. ಒಂದು ನೀಲಿ ಹೂವಾಗ್ತದೆ, ಬಿಳಿ ಹೂವಾಗ್ತದೆ. ಇದು ಬಿಳಿ ಹೂವು ಮಾತ್ರ ಈ ಶಿವನ ಪೂಜೆಗೆ ಮತ್ತು ಗಣಪತಿ ಪೂಜೆಗೆಲ್ಲ ಬಳಸ್ತಾರೆ ಅಂತ ಹೇಳ್ತಾರೆ. ಮತ್ತು ಆಂಜನೇಯನಿಗೆ ಕೂಡ ತುಂಬ ಪ್ರೀತಿಯಂತೆ ಎಕ್ಕದ ಹೂವಲ್ಲಿ. ಹಾಗೆ ನಮ್ಮ ಊರಲ್ಲಿ ಪಂಚಲಿಂಗೇಶ್ವರ ದೇವರ ಜಾತ್ರೆ ಆಗ್ತಾ ಉಂಟು. ಹಾಗೆ ನನಗೆ ಹೂವನ್ನು ನೋಡುವಾಗ ಒಂದು ಮಾಲೆ ಮಾಡಿ ದೇವರಿಗೆ ಕೊಡುವ ಅಂತ ಆಯಿತು. ನೋಡಿ, ಈಗ ಮಾಲೆ ರೆಡಿ ಆಯಿತು. ಎಷ್ಟು ಚೆಂದ ಆಯಿತು. ಇದು ಮುತ್ತು ಪೋಣಿಸಿದಾಗೆ ಕಾಣ್ತಾ ಉಂಟು. ನಿಮ್ಮ ಮನೆಯಲ್ಲೂ ಎಕ್ಕದ ಹೂವು ಇದ್ದರೆ ಹೀಗೆ ಮಾಲೆ ಮಾಡಿ ದೇವರಿಗೆ ಅರ್ಪಿಸಿ. ನನ್ನ ವಿಡಿಯೋವನ್ನು ಇಷ್ಟರವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ.